ಸೊ ಅವರು ವೇಟ್ ಮಾಡ್ತಿದ್ದಾರೆ, ಆಕ್ಷನ್ ತಗೋಬೇಕು, ಆದಷ್ಟು ಬೇಗ ಆಕ್ಷನ್ಸ್ ತಗೋಬೇಕು, ನಿಮ್ ಕಡೆ ಬರ್ಬೇಕು. ನಿಮ್ಮನ್ನ ಕಳ್ಕೊಳಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಇಲ್ಲಿ. ಅವ್ರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ. ಅಂಡ್ ನಿಮ್ಗೆ ಕಮಿಟ್ಮೆಂಟ್ ಕೊಟ್ರೆ ಆ ಕಮಿಟ್ಮೆಂಟ್ ಹಾಗೆ ಇರ್ಬೇಕು ಅನ್ನೋಂತ ವ್ಯಕ್ತಿ ನೀವು. ಅವರಿಗೆ ಆ ವಿಚಾರದಲ್ಲಿ ಸ್ವಲ್ಪ ಭಯ ಇದೆ. ಸ್ವಲ್ಪ ಟೈಮ್ ಕೊಡ್ಲಿಲ್ಲ ಅಂತಂದ್ರೆ ನೀವು ಕೋಪ ಮಾಡ್ಕೊಳ್ತೀರಾ. ಅಂಡ್ ನೀವ್ ಆಮೇಲೆ ನೀವು ಕೇರ್ ಮಾಡೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ. ಸೊ ಆ ಪರ್ಸನ್ ಡಿಸೈಡ್ ಮಾಡ್ಬೇಕು, ನಾನು ಇದ್ರಲ್ಲಿ ಅವರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಇನ್ನು ಥಿಂಕ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ನಾನು ಆಕ್ಷನ್ಸ್ ತಗೋಬೇಕು. ಅಂಡ್ ಆ ಪರ್ಸನ್ ಲೈಫ್ ಅಲ್ಲಿ ಈಗ ಏನೋ ಒಂದು ಹೊಸ ಕೆಲಸ ಅನ್ನೋದು, ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ. ಅಂಡ್ ಈಗ ಸೊ ಅದು ಸ್ಟಾರ್ಟ್ ಆದ್ಮೇಲೆ ಮನಿ ವೈಸ್ ಸ್ವಲ್ಪ ಓಕೆ ಆ ವ್ಯಕ್ತಿ, ಬಟ್ ಅವರಿಗೂ ಇಲ್ಲಿ ಫೀಲಿಂಗ್ಸ್ ಅನ್ನೋದಿದೆ. ಅಂಡ್ ನಿಮಗೂ ಸಹ ಕ್ವೀನ್ ಆಫ್ ಕಪ್ಸ್ ಅಂಡ್ ಕಿಂಗ್ ಆಫ್ ಕಪ್ಸ್. ಓಕೆನಾ? ಸೊ ಅವರು ಈ ಈ ಇದು ಈ ಥಾಟ್ಸ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಿಸೈಡ್ ಮಾಡ್ಬೇಕು. ನಿಮ್ ಕಡೆ ಹೇಗಾದ್ರೂ ಮಾಡಿ ಒಂದು ಡಿಸಿಷನ್ ತಗೋಬೇಕು. ಮೇ ಬಿ ಇಲ್ಲಿ ಮದ್ವೆ ಆಗಿದೆ ಕೆಲವರಿಗೆ, ಬಟ್ ಕರೆಕ್ಟ್ ಆಗಿ ಟೈಮ್ ಕೊಡ್ತಿರೋದಿಲ್ಲ. ಅಂಡ್ ನೀವು ಸ್ವಲ್ಪ ಅವ್ರ ಟೈಮ್ ಕೊಡ್ಲಿಲ್ಲ ಅಂದ್ರೆ ನೀವು ಇಗ್ನೋರ್ ಮಾಡೋದ್ ಸ್ಟಾರ್ಟ್ ಮಾಡ್ತೀರಾ. ಒಂದು ಕಮಿಟ್ಮೆಂಟ್ ಅನ್ನೋದು ಯಾರಿಗೆಲ್ಲ ಇನ್ನು ಮದ್ವೆ ಆಗಿಲ್ಲ ಅಂಡ್ ಒಂದು ಕಮಿಟ್ಮೆಂಟ್ಗೆ ವೇಟ್ ಮಾಡ್ತಿದ್ದೀರಾ, ಆ ಪರ್ಸನ್ ಡಿಸೈಡ್ ಮಾಡ್ಬೇಕು ಕೆಲ್ಸ. ಈಗ ಸದ್ಯಕ್ಕೆ ಅವ್ರ ಫೋಕಸ್ ಎಲ್ಲ ಕೆಲ್ಸದ ಮೇಲಿದೆ. ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಅವ್ರ ಲೈಫ್ ಅಲ್ಲಿ. ನ್ಯೂ ಸೋರ್ಸ್ ಆಫ್ ಇನ್ಕಮ್ ಸ್ಟಾರ್ಟ್ ಆಗಿರ್ಬೋದು. ಬಿಕಾಸ್ ಅವ್ರಿಗೆ ಏನು ಅಂತಂದ್ರೆ ಆ ಪರ್ಸನ್ ಏಜ್ ಸ್ವಲ್ಪ ಕಮ್ಮಿನೇ ಇದೆ, ಒಂದು ಅರೌಂಡ್ 35 ಒಳಗಡೆನೆ ಇದೆ. ಬೇಗ ಸೆಟಲ್ಡ್ ಆಗ್ಬಿಡ್ಬೇಕು ಅನ್ನೋ ಆ ತರ ಥಿಂಕ್ ಮಾಡುವಂತ ಪರ್ಸನ್ ಅವರು. ಸೊ ಇನ್ನು ಡಿಸೈಡ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅಂಡ್ ನಿಮ್ ಬಗ್ಗೆ ಸ್ವಲ್ಪ ಭಯ, ರೆಸ್ಪೆಕ್ಟ್ ಎಲ್ಲ ಇದೆ ಆ ಪರ್ಸನ್ಗೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ನ್ಯೂ ಬಿಗಿನಿಂಗ್ ಮಾಡ್ಬೇಕು, ನಿಮ್ಮನ್ನ ಮದ್ವೆ ಆಗ್ಬೇಕು, ಆಗಿದ್ರೆ ಒಂದು ಬ್ಯಾಲೆನ್ಸ್ ತರಬೇಕು. ಈಗ ಅವ್ರ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ